ವೈಟ್ ಹಾಯ್ ಫ್ರೆಂಡ್ ಕಾಸ್ಟ್ಲಿ ಗ್ರೇಪ್ ವಾಟರ್ ಕುಡಿತಾರೆ ಇವರು ಚಿಕ್ಕ ಮಕ್ಳು ತರ. ಮಿಡ್ಡಿ ಅದು ಮಿಡ್ಡಿನೇ. ಹೌದಾ? ಹಾಯ್ ಎಲ್ಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಮ್ಮುಪ್ರಿಯ. ಸೊ ಜಶ್ವಿಗೆ ಶಾಪಿಂಗ್ ಮಾಡೋಣ ಅಂತ ವಿಶಾಲ್ ಮೇಘಾ ಮಾರ್ಟ್ಗೆ ಹೋದ್ವಿ. ಸ್ವೆಟರ್ ತೊಗೊಳಕ್ಕೆ ಅಂತ ಹೋಗಿದ್ದು, ಅಲ್ಲಿ ಆ್ಯಕ್ಚುಲಿ ಸ್ವೆಟರ್ ಸಿಗಲಿಲ್ಲ. ಸೊ ಅದಕ್ಕೇ ಪಾಪುಗೆ ಬಟ್ಟೆ ತೊಗೊಂಡ್ವಿ, ಶಾರ್ಟ್ಸು ಮತ್ತು ಎಷ್ಟೊಂದು ಬಟ್ಟೆ. ಆ್ಯಂಡ್ ಆ ಬಟ್ಟೆಗಳನ್ನೆಲ್ಲ ನಾನು ಮನೆಗೆ ಹೋಗಿ ತೋರಿಸ್ತೀನಿ. ಈ ವ್ಲಾಗ್ನ ಕೊನೆವರೆಗೂ ನೋಡ್ತೀರಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶಾಪಿಂಗ್ ಮುಗಿತು, ಎಕ್ಸಿಟ್ ಆಗ್ತಾ ಇದ್ದೀವಿ. ಚೆನ್ನಾಗಿ ಕಬಾಬ್ ತಿಂತವನ್ ಬೂಚ. ಎಲ್ಲಿ ಕಬಾಬು ನನಗೆ? ಬರೀ ತಿನ್ನೋದು ಮಲ್ಗೋದು, ಎಲ್ಲಂದ್ರೆ ಅಲ್ಲಲ್ಲೇ ಮಲ್ಕೋತಾರೆ ಅಪ್ಪ ಮಗಳು ಇಬ್ರು ಅಷ್ಟೇನೆ. ಎಲ್ಲಂದ್ರೆ ಅಲ್ಲಿ ಬೆಳಗ್ಗೆ ನಿದ್ದೆ, ಮಧ್ಯಾಹ್ನ ನಿದ್ದೆ, ರಾತ್ರಿ ನಿದ್ದೆ, ತಿರ್ಗಾ ಮಧ್ಯಾಹ್ನ ಮಲ್ಗಿದ್ರು ರಾತ್ರಿ ಚೆನ್ನಾಗಿ ನಿದ್ದೆ. ಬೆಡ್ಶೀಟ್ ಇಲ್ಲ, ದಿಮ್ಮಿಲ್ಲ, ನೆಲದಲ್ಲೇ ಮಲ್ಕೋತಾ ಇರೋದೇನೆ. ಎಲ್ಲಿ ಸಿಕ್ಕಿದ್ರು ಅಲ್ಲೇ. ನೀಗಾದ್ರೆ ಹೆಂಗ್ ನಿದ್ದೆ ಬರುತ್ತಲ್ಲ ನಿಂಗೆ? ಬರುತ್ತೆ ನಿಂಗೆ. ಸೊ ವೆದರ್ ಚಳಿ ಇರೋದಕ್ಕೋಸ್ಕರ ನಮ್ಮ ಮಗುಗೆ ಸ್ವೆಟರ್ ತೊಗೊಳ್ಳೋಣ ಅಂತ ನೋಡ್ತಿದ್ವಿ, ಯಾವ ಜಾಗದಲ್ಲಿ ತೊಗೊಳೋದು ಅಂತ ಯೋಚನೆ ಮಾಡ್ತಿದ್ವಿ. ಸೊ ಆಗ ಫಸ್ಟ್ ಕ್ರೈಗೆ ಹೋಗೋಣ ಅಂದ್ಕೊಂಡ್ವಿ. ತುಂಬ ದೂರ ಆಗುತ್ತೆ, ಮತ್ತು ವೆದರ್ ಬೇರೆ ತುಂಬ ಚಳಿ ಇತ್ತು, ಮಳೆ ಕೂಡ ಬರ್ತಿತ್ತು. ಸೊ ಅದಕ್ಕೆ ವಿಶಾಲ್ ಮಾರ್ಕೆಟ್, ಹೈಪರ್ ಮಾರ್ಕೆಟ್ ಹತ್ರ ಇದೆ ಅಂದ್ಬಿಟ್ಟು ಸೊ ಅಲ್ಲಿ ಸರ್ಚ್ ಮಾಡೋಣ ಅಂತ ಅಲ್ಲಿ ಹೋದಾಗ ಸ್ವೆಟರ್ನ ನೋಡಿದ್ವಿ. ಸ್ವೆಟರ್ ಯಾಕೋ ಸೆಟ್ ಆಗಲಿಲ್ಲ ನಮಗೆ. ಅವಾಗ ನಾವು ಪಾಪುಗೆ ಬಟ್ಟೆ ಎಲ್ಲ ತೊಗೊಂಡ್ವಿ. ಪಾಪುಗೆ ಬಟ್ಟೆ ತಗೊಬೇಕು ಅಂತ ಹೋಗಿದ್ದು ಸ್ವೆಟರು. ಇವ್ರು ನೋಡಿದ್ರೆ ಇವರೇ ಎಲ್ಲ ತಗೊಂಡ್ಬಿಟ್ರು. ಆ ಮಗಿಗೆ ಏನು ಕೊಡ್ಸಿಲ್ಲ. ನಮ್ಮ ಪಾಪುಗೆ ಡ್ರೆಸ್ ನಮ್ಮ ಪಾಪುಗೆ ಡ್ರೆಸ್ ಇಸ್ಕೊಂಡ್ರು. ಸ್ವೆಟರ್ಗೆ ಅಂತ ಹೋಗಿದ್ದು. ಜಶ್ವಿಗ್ ನೋಡಿದ್ರೆ ಡ್ರೆಸ್ ಇಸ್ಕೊಂಡ್ 3,500 ರೂಪಾಯಿ ಬಿಲ್ ಆಯ್ತು. ಎಲ್ಲ ನಾವೇ ಇಸ್ಕೊಂಡ್ವಿ. ಇಸ್ಕೊಂಡವ್ರು. ನಾನು ಮತ್ತೆ ಮಧುನೇ ಎಲ್ಲ ಇಸ್ಕೊಂಡ್ವಿ. ಏನೇನು ಇಸ್ಕೊಂಡಿದೀವಿ ಅಂತ ತೋರಿಸ್ತೀನಿ, ಬನ್ನಿ ಬನ್ನಿ. ಹಾಯ್ ಫ್ರೆಂಡ್ಸ್. ಸೊ ಫಸ್ಟ್ ಬಂದು ಈ ಡ್ರೆಸ್ ತಗೊಂಡಿದ್ದು. ಇದು ಸೆಲೆಕ್ಟ್ ಮಾಡಿದ್ ಬಂದು ಮಧು. ಇದು ತುಂಬಾ ಚೆನ್ನಾಗಿದೆ ಡ್ರೆಸ್ಸು. ಅಲ್ಲಿ ಡ್ರೆಸ್ ಪ್ರೈಸ್ ಕೂಡ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ವಿಶಾಲ್ ಹೈಪರ್ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿದೆ. ಸೆಕೆಂಡ್ ಡ್ರೆಸ್ ಬಂದು ಇದು ವೈಟ್ ಕಲರ್, ವೈಟು ಮತ್ತು ಪಿಂಕು. ಇದು ಚೆನ್ನಾಗಿದೆ. ನಾವು ಜಾಸ್ತಿ ಫ್ರಾಕ್ ಆ ಥರ ಹಾಕಲ್ಲ, ಅವಳಿಗೆ ಜಾಸ್ತಿ ಟೀ ಶರ್ಟ್ಸು ಆ ಥರನೇ, ಹುಡುಗರ ಡ್ರೆಸ್ಸೇ ಜಾಸ್ತಿ ಹಾಕೋದು. ಮತ್ತು ಇದನ್ನು ಅಷ್ಟೇ ಸೇಮ್ ಪರ್ಪಲ್ ಕಲರ್. ಇದು ನನ್ನ ಫೇವ್ರೇಟ್ ಕಲರ್, ವೈಲೆಟು. ಇದು ನಾನು ಸೆಲೆಕ್ಟ್ ಮಾಡಿದ್ದು. ಇದು ಇಷ್ಟ ಆಯಿತು ನನಗೆ. ಮತ್ತು ಇದು ಬಂದು ಮಧು ಸೆಲೆಕ್ಟ್ ಮಾಡಿದ್ದು. ಇದು ಚೆನ್ನಾಗಿತ್ತಲ್ಲ ಅತ್ತೆ? ಇದು ನೋಡಿಲ್ಲ ಅಲ್ಲ ನೀವು? ಇದು ತುಂಬ ಚೆನ್ನಾಗಿದೆ. ಇದು ನನಗೂ ಇಷ್ಟ ಆಯಿತು. ಮತ್ತು ಇದು ರ್ಯಾಂಪರ್ಸ್. ಇದು ಐ ಲವ್ ಮಮ್ಮಿ ಆ್ಯಂಡ್ ಡ್ಯಾಡಿ ಅಂತ ಇದೆ, ಚೆನ್ನಾಗಿದೆ. ಇದೊಂದು ತೊಗೊಂಡ್ವಿ. ಮತ್ತು ಇದು ತುಂಬ ಶಾರ್ಟ್ಸ್ ನಂಗೆ ಇಷ್ಟ ಆಯಿತು ಈ ಪ್ರಿಂಟಲ್ಲಿ ಅಂದ್ಬಿಟ್ಟು ಇದು ಬರೀ ಶಾರ್ಟ್ಸ್ ಮಾತ್ರ ಪಾಪುಗೊಂದು ತೊಗೊಂಡೆ. ನೆಕ್ಸ್ಟು ನಮ್ಮ ಪಾಪು ಹತ್ರ ಸಾಕ್ಸ್ ಇರಲಿಲ್ಲ. ಸೊ ಸಾಕ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಹೋದ್ವಿ. ಸಾಕ್ಸ್ ಅಲ್ಲಿತ್ತು, ತೊಗೊಂಡ್ವಿ. ಇದು 2 ಶೇಡ್, 4 ಶೇಡ್ ತೊಗೊಂಡಿದ್ದೀನಿ. ಬ್ಲ್ಯಾಕು, ಪಿಂಕು, ಪರ್ಪಲ್, ವೈಟ್. ಮತ್ತು ನಮ್ಮ ಡ್ರೆಸ್ ತೊಗೊಂಡಿದ್ದೀವಿ. ಇದು ಮಧುದು, ನೋಡಿಲ್ಲ ಅಲ್ಲ ನೀವು? ಇದು ಮಧು ತೊಗೊಂಡು ಚೆನ್ನಾಯ್ತಾ? ಪಿಂಕ್ ಒಂದು ತೊಗೊಂಡ್ವಿ. ಆಮೇಲೆ ಇದು ಮಧುದು, ಇದು ಚೆನ್ನಾಗಿ. ಇದೊಂದು. ಆಮೇಲೆ ಇದು ಮಧು ತಗೊಂಡಿದ್ದು ವೈಟ್ ಕಲರ್. ಚೆನ್ನಾಯ್ತಾ? ಪ್ರೈಸು ಓಕೆ ಅನಿಸ್ತಲ್ಲ? ಪ್ರೈಸು ಚೆನ್ನಾಗಿದೆ ಅಲ್ಲಿ, ಪರವಾಗಿಲ್ಲ, ಕೊಡ್ಬೋದು. ಇದು ನಾನು ತಗೊಂಡೆ ಟೀ ಶರ್ಟ್, ವೈಲೆಟ್ ಕಲರ್.
ಇತ್ತು ಆದರೆ ಇದೇ ಕಲರ್ ತೊಗೊಂಡೆ. ಚೆನ್ನಾಯ್ತಾ? ಇದೊಂದು ತೊಗೊಂಡ್ವಿ. ನೆಕ್ಸ್ಟು ಬ್ಲ್ಯಾಕ್, ಇದೊಂದು ನಾನು ತೊಗೊಂಡೆ. ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಡೈಲಿ ವೇರ್ಗೆ ಯೂಸ್ ಆಗುತ್ತೆ ಅಂತ. ಮತ್ತು ಇದೊಂದು ಮಧು ತೊಗೊಂತು. ಚೆನ್ನಾಯ್ತಾ? ಆಮೇಲೆ ನನಗೊಂದು ಸಾಕ್ಸ್ ತೊಗೊಂಡ್ವಿ ಅಷ್ಟೇ. ಇಷ್ಟಕ್ಕೆ 3,500 ನೋಡಿ ಗೈಸ್. ಎಲ್ಲ ಅಂದರೆ ಅಲ್ಲೇ ಮಲ್ಕೋತಾನೆ. ಟೈಮ್ ಬಂದು 1 ಗಂಟೆ. ಬೆಳಗ್ಗೆ 1 ರೌಂಡ್ ನಿದ್ದೆ ಆಯಿತು. ಇವಾಗ ಇನ್ನೊಂದು ಸಲ ಮಲ್ಗೋದು ನೋಡಿ. ಕೆಲ್ಸಕ್ಕೆ ಹೋಗೋದು, ಬಂದು ಮಲ್ಗೋದು, ತಿರ್ಗಾ ಕೆಲ್ಸಕ್ಕೆ ಹೋಗೋದು, ತಿನ್ನೋದು, ಇದೇ ಕೆಲಸ ಡ್ಯೂಟಿ. ಸಂಡೇ ಅಂತ ಕಾಲು ಸೂಪ್ ತರಿಸ್ಕೊಂಡಿದ್ದೆ. ಕಾಲು ಸೂಪ್ ಕುಡಿಯೋಣ ಅಂತ ವಸಂತ್ ತೊಗೊಂಬಂದು ಕೊಟ್ಟಿದ್ದ. ವಸಂತ್ ಕೇಳ್ತಿದ್ದ, ನೀನೊಬ್ಬಳೇ ಕುಡಿತಿದ್ಯಾ, ಮಗುಗೆ ಕೊಟ್ಟಿಲ್ಲ ಅಂತ. ಸೊ ನಾನು ಹೇಳಿದೆ, ಮಗು ಕೊಡೋಕ್ಕಾಗುತ್ತಾ, ನಾನು ಫೀಡ್ ಮಾಡೋದಲ್ಲೇ ಮಗುಗೆ ಬರೋದು ಅಂತ ಹೇಳಿದೆ. ತುಂಬ ಚೆನ್ನಾಗಿತ್ತು. ದೋಸೆ ಕೂಡ ತಿಂದೆ ನಾನು. ರಾಜಣ್ಣ ಮಿಲ್ಟ್ರಿ ಹೋಟ್ಲಲ್ಲೇ ಬೇಕು ಅಂತ ತರಿಸ್ಕೊಂಡು ತಿಂದೆ. ಅದಾದಮೇಲೆ ಏನು ಮಾಡಿದೆ ಅಂತೆ, ಕ್ರಿಕೆಟ್ ನೋಡ್ತಿದ್ದ ಅವನು, ಅದಕ್ಕೋಸ್ಕರ ಬೈತಿದ್ದೆ. ಇವತ್ತಿನ ಔಟ್ಫಿಟ್ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಜಸ್ಟ್ 1 ಟೀ ಶರ್ಟ್ 1 ಪ್ಯಾಂಟ್ನ ಹಾಕ್ಕೊಂಡಿದ್ದೆ ಅಷ್ಟೇ. ಇದನ್ನು ಕೂಡ ವಿಶಾಲ್ ಮೆಗಾ ಮಾರ್ಟಲ್ಲೇ ತೊಗೊಂಡಿತ್ತು. ಮಧ್ಯಾಹ್ನಕ್ಕೆ ಜಶ್ವಿ ಆಯ್ತು ಯಾಕಪ್ಪ ಅದು ಆಯ್ತು ಸರಿ ಹೋಗೋಣ. ಅಳ್ಬಟ್ಟಪ್ಪ. ಕ್ಲೈಮೇಟ್ ಅಂತೂ ಸಕ್ಕತ್ತಾಗಿತ್ತು. ಮಾರನೇ ದಿನವೂ ಫುಲ್ಲು ಮಳೆ ಬರ್ತಿತ್ತು. ವಿಜಯನಗರಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ. ನೋಡೋಣ ಅಲ್ಲೋಗಿ ಏನು ಮಾಡ್ತೀವಿ ಅಂತ. ಸೊ ವಿಜಯನಗರಕ್ಕೆ ಬಂದ್ವಿ. ಜಶ್ವಿಗೆ ಸ್ವೆಟರ್ ತೊಗೊಳ್ಳೋಣ ಅಂತ. ಒಂದು ಅಂಗಡಿನೂ ಸಿಗ್ತಾ ಇಲ್ಲ ಇಲ್ಲಿ. ಯಾವ ಅಂಗಡಿನೂ ಇಲ್ಲ ಬೇಬಿದು, ಎಲ್ಲ ದೊಡ್ಡವ್ರದ್ದೇ ಇದೆ ಇಲ್ಲಿ. ನಾವು 3 ಜನ ಬಂದು ಎಷ್ಟೊಂದು ದಿನ ಆಗ್ಬಿಟ್ಟೈತೆ. ಆಫ್ಟರ್ ಲಾಂಗ್ ಟೈಮ್. ಒಂದು ವರ್ಷ ಆಗೈತಲ್ಲ. ಭಾಷನ್ ಸರ್ಕಲ್ಗೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ವಿಜಯನಗರದಲ್ಲಿ ಹುಡ್ಕೋದ್ವಿ, ಎಲ್ಲೂ ಇಲ್ಲ ಪಾಪುಗೆ. ಹೀಗೆ ಭಾಷಣ ಸರ್ಕಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಲ್ಲಿ ಸಿಕ್ಕಿದ್ರೆ ಕಂಟಿನ್ಯೂ ಮಾಡ್ತೀವಿ. ಬಾಯ್. ಜಸ್ಟ್ ಅಂಗಡಿಯಿಂದ ಹೋಗ್ತಾ ಇದ್ದೀವಿ ಮನೆಗೆ ಇವಾಗ. ಬನ್ನಿ, ನಾವೇನೇನು ಪರ್ಚೇಸ್ ಮಾಡಿದ್ವಿ ಆ್ಯಂಡ್ ಬೇಬಿಗೆ ಅಂತ ತೋರಿಸ್ತೀನಿ ಬ್ಲಾಗಲ್ಲಿ. ಬನ್ನಿ. ಆಮೇಲೆ ಹೊಸ ಸ್ವೆಟರು. ಹಾಯ್ ಫ್ರೆಂಡ್ಸ್, ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ ನೆನ್ನೆ. ಪಾಪುಗೆ ಅಂತ ಸ್ವೆಟರ್ಗೆ ಅಂತ ಹೋಗಿದ್ದು. ಸ್ವೆಟರ್ ಸಿಕ್ಕಲಿಲ್ಲ. ಇವಾಗ ಸ್ವೆಟರ್ ಸಿಕ್ಕಲಿಲ್ಲ. ನಾವು ಅವಳಿಗೆ ಅಂತ ಹೋಗಿದ್ದು ಮೈನು. ಆಟೋದಲ್ಲಿ ಹೋದ್ವಿ. ಆಟೋದಲ್ಲಿ ಹೋಗಿ ವಿಶಾಲ್ ಮೇಘಾ ಮಾರ್ಟ್ಗೆ ಹೋಗಿದ್ವಿ. ಪಾಪು ಒಂದು ಇದು ಸಿಕ್ಕಲಿಲ್ಲ. ಪಾಪುಗೆ ಏನು ಬೇಕಾದು ಚಿಕ್ಕ ಚಿಕ್ಕದ ಬಟ್ಟೆ ಸಿಕ್ತು, ಅದು ತೊಗೊಂಡು ಬಂದ್ವಿ. ಅದಕ್ಕೆ ಅಂತ ಹೋಗಿದ್ದು ಸಿಕ್ಕಲಿಲ್ಲ. ಇವರೆಲ್ಲರೂ ಬಟ್ಟೆಗಳು ತೊಗೊಂಡು 3,500 ಬಿಲ್ ಆಯಿತು. ಅಲ್ಲಿ ನೋಡಿದ್ರೆ ಮಳೇಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಸಿಗಾಕೊಂಡ್ವಿ. ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಸರಿ ಬಾಮ್ಮ ನಾಳೆ ಹೋಗೋಣ ಅಂತ ನಾನು ಹೇಳಿದೆ ನಮ್ಮ ಮಕ್ಕಳಿಗೆ. ಸರಿ ಆಯಿತು. ಬಾಸಮ್ ಸರ್ಕಲ್ಗೆ ಹೋಗಿ ಇವಾಗ ಮಫ್ಲರು, ಸ್ವೆಟರು, ಸಾಕ್ಸು ಎಲ್ಲ ತೊಗೊಂಬಂದಿದ್ದಾರೆ. ಬನ್ನಿ ತೋರಿಸ್ತೀನಿ ನೋಡಿ. ಚೆನ್ನಾಗಿದೆ. ಇದು ಬ್ಲೂ ಕಲರ್ ಒಂದು. ಪಿಂಕ್ ಅಂದರೆ ತುಂಬ ಇಷ್ಟ ನನ್ನ ಮೊಮ್ಮಗಳಿಗೆ ಹಾಕೋಕ್ಕೆ. ಚೆನ್ನಾಗಿದೆ. ಇದನ್ನು ಕ್ವಾಲಿಟಿ 5 on 5 ಕೊಡ್ಬೋದು. ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಪ್ರೈಸು ಚೆನ್ನಾಗಿದೆ ನೋಡಿ. ಹೋಗಿ ಎಲ್ಲರೂ. ಬಟ್ ದೊಡ್ಡವ್ರಿಗಿಂತ ಚಿಕ್ಕವ್ರದೇ ಕಾಸ್ಟ್ಲಿ. ದೊಡ್ಡವ್ರಿಗಿಂತ ಚಿಕ್ಕವ್ರಿಗೆ ಕಾಸ್ಟ್ಲಿ ನೋಡಿ. ಇದು ಚೆನ್ನಾಗಿದೆ. ಇದು ನಂಗೆ ಇಷ್ಟ ಆಯಿತು. ಪರ್ಪಲ್. ಇದೊಂದು ತಗೊಂಡ್ವಿ. ಸಾಕ್ಸು ತುಂಬ ಪುಟ್ಟು ಕಾಲಿಗೆ ನಮ್ಮ ಮೊಮ್ಮಗಳಿಗೆ ತೊಗೊಂಡಿದ್ದೀವಿ ನೋಡಿ. ತುಂಬ ಚೆನ್ನಾಗಿದೆ. ಜಶ್ವಿಗೆ ಮಫ್ಲರ್ ಇಸ್ಕೊಳ್ಳೋಣ ಅಂತ ಹೋದಾಗ ಇದು ತುಂಬ ಇಷ್ಟ ಆಯಿತು ನನಗೆ. ಪರ್ಪಲ್ ಕಲರು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಪ್ರೈಸ್ ಬಂದು 140 ರುಪೀಸ್ ಅಷ್ಟೇ. ಇದು ಬಂದು 160 ರುಪೀಸು. ಇದು 140ನೇ ಸೇಮ್. ಬಟ್ ಸಾಫ್ಟ್ ಇದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ.
ಇದರಲ್ಲಿ ನಿಮಗೆ ನಿಮ್ಮ ಹತ್ರ ಇರೋ ಶಾಪಲ್ಲಿ ಎಲ್ಲಾದರೂ ಬೇಕು ಅಂದರೆ ತೊಗೋಬೋದು, ಇಲ್ಲ ರಾಜಾಜಿನಗರ್ 6th ಬ್ಲಾಕಲ್ಲಿ ಕೂಡ ತೊಗೋಬೋದು. ಚಳಿ ಇರೋದಕ್ಕೋಸ್ಕರ ನಾನು ಸಾಕ್ಸ್ ಕೂಡ ಬೈ ಮಾಡಿದೆ. ಸಾಕ್ಸ್ ಕೂಡ ತುಂಬ ಚೆನ್ನಾಗಿದೆ. ಪರ್ ಎಷ್ಟು 50 ರುಪೀಸ್ ಅಷ್ಟೇ. ಅದು ತುಂಬ ಚೆನ್ನಾಗಿದೆ. ಇವನು ಸುಮ್ಮನೆ ಕೂತ್ಕೊಂಡು ಫೋನ್ ನೋಡ್ತಾ ಇದ್ದಾನೆ. ಸ್ವೆಟರ್ ಬೇರೆ ತಗೊಬಂದಿದ್ದೀವಿ, ಅದು ಆಗ್ತಾನಿಲ್ಲ. ಸ್ವೆಟ್ರ್ ತೋರಿಸೋದು. ಅಮ್ಮಂಗೆ ಹೊಸ ಸ್ವೆಟ್ರು ಇಸ್ಕೊಂಡ್ವಿ. ಸೈಜ್ ಸ್ವಲ್ಪ ಟೈಟ್ ಆಗೈತೆ, ಚಿಕ್ಕದು ತೊಗೊಂಬಂದ್ಬಿಟ್ಟಿದ್ದೀವಿ. ಎಕ್ಸ್ಚೇಂಜ್ ಮಾಡಬೇಕು. ಇವಾಗ ತಿರ್ಗಾ ಭಾಷಂ ಸರ್ಕಲ್ಗೆ ಹೋಗ್ಬೇಕು. ಚೆನ್ನಾಯ್ತಲ್ಲ? ಮಳೆ ಬೇರೆ ಬರ್ತಾ ಇದ್ದಲ್ವ. ಕ್ಯಾಬಲ್ಲಿ ಹೋಗೋದು ಅಷ್ಟೇ. ಕ್ಯಾಬಲ್ಲಿ ಹೋಗಿ ಎತ್ಕೊಬರೋದು. ಪಾಪು ಮಲ್ಕೊಂಡಿದೆ. ಇವರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಇವರು ಫೋನ್ ನೋಡ್ತಾವ್ರೆ. ನಾನು ಏನು ಮಾಡ್ತಾ ಇದ್ದೀನಿ? ವಿಡಿಯೋ ಮಾಡ್ತಾ ಇದ್ದೀನಿ, ವ್ಲಾಗ್ ಮಾಡ್ತಾ ಇದ್ದೀನಿ. ಕುಡ್ದಿಲ್ಲ. ಗ್ರೇಪ್ ವಾಟರ್ ಕುಡಿತಾರೆ ಇವರು, ಚಿಕ್ಕ ಮಕ್ಳು ಥರ. ಜಶ್ವಿಗೆ ಅಂತ ತಂದ್ಬಿಟ್ಟು ಎಲ್ಲ ಇವರೇ ಕುಡಿತಾವ್ರೆ. ಹೋಗಿ ಬಂದು ಒಂದೊಂದು ಮುಸ್ಲ ಕುಡಿತಾವ್ರೆ. ಹೊಸ ಸ್ವೆಟರ್ ಎಕ್ಸ್ಚೇಂಜ್ ಮಾಡಿಬಿಟ್ರಿ ಹಳೇದು. ಫೋನು ಇಡಕ್ಕಾಗಲ್ವಾ? ಇಡುವುದು. ಸ್ವೆಟ್ರ್ ತಂದಿದ್ರು ನನಗೆ, ಬ್ಲೂ ಕಲರು. ಅದು ತುಂಬ ಟೈಟ್ ಆಗಿತ್ತು. ಇವಾಗ ದೊಡ್ಡದಾಗಿರೋ ತಂದಿದ್ದಾರೆ. ಚೆನ್ನಾಗಿದೆ ತುಂಬ. ಇವಾಗ ನಮ್ಮ ಅಮ್ಮಗಳು ಹೋಗ್ತಾ ಇದ್ದಾಳೆ, ಅವ್ರ ಅಮ್ಮನ ಮನೆಗೆ ಹೋಗ್ತಾಳೆ. ಪುಟಾಣಿ ಸಾಕ್ಸ್ ನಮ್ಮ ಜಶ್ವಿಗೆ ಹಾಕಿದ್ದೀವಿ. ಅಲ್ಲ ಬಂಗಾರು. ರೀಚ್ ಆದ್ವಿ ನಮ್ಮ ಮಮ್ಮಿ ಮನೆಗೆ. ಉದ್ದ ಆಗ್ಬಿಟ್ರೆ ಬೇಜಾರಾಗಲ್ವಾ? ಕೆಲಸ ಮಾಡ್ತಾ ಇದ್ರೆ ಮಾತಾಗುತ್ತೆ, ಮನೇಲೇ ಇದ್ರೆ ಹಿಂಗೆ ಬೇಜಾರಾಗತ್ತೆ. ಅವ್ರಿಗೂ ಬೇಜಾರು ಇವಾಗ ಕಳ್ಸಕ್ಕೆ. ಅದಕ್ಕೆ ನಾಳೆ ಏನು ಮಾಡಬಾರ್ದು, ತೊಳೆಯೋದು ಬೆಳಗೋದು ಅಂತ ಇವತ್ತೆಲ್ಲ ಒರೆಸ್ಬಿಟ್ಟು ಎಲ್ಲ ಎತ್ತಾಕ್ ಬಂದವಳು. ನಾವು ಹೋದ್ಮೇಲೆ ಒರೆಸ್ಬಾರ್ದು ಮನೆ ಅಂತ ಅವಳು ಇದ್ದಂಗೆನೆ ಎಲ್ಲ ಮಾಡ್ಬಿಟ್ಟು ಬಂದವಳೆ. ನಿದ್ದೆ ಹೊಡಿತಾವಳು ಚೆನ್ನಾಗಿ. ಟೋಪಿ ಎಲ್ಲ ಶಾಪಿಂಗ್ ಆಗೈತೆ. ಇವತ್ತು ಶಾಪಿಂಗು, ನೆನ್ನೆನು ಶಾಪಿಂಗು. ಕವರಲ್ಲಿ ಎಲ್ಲ ಅದ್ರಲ್ಲಿ ಐತೆ, ತೋರಿಸ್ತೀನಿ. ಇದ್ರಲ್ಲಿ ಐತೆ ಎಲ್ಲ. ಬಟ್ಟೆ ಹಾಕೊಂಡು ಅದನ್ನ ಹಾಕೊಂಡು ಅದನ್ನ ಹಾಕೊಂಡು ವೈಟ್ ಕಲರ್ ಅಂದು ಆಂಟಿ ಕೊಟ್ಟಿರೋದು. ಇವಾಗ ಹಾಕಿರೋದು ಇದು. ಅದೇ ನೀವು ಕೊಡ್ತಿದ್ರಲ್ಲ, ಅದಕ್ಕೆ ಚೆನ್ನಾಗಿದೆ. ಇದ್ರಲ್ಲೂ ಐತೆ ಬುಚ್ಚ, ಹೊಸ ಹೊಸ ಬಟ್ಟೆಗಳು. ಮಿಡ್ಡಿ ಅದು ಚಿಕ್ಕದಾಗೈತಿ. ಮಿಡ್ಡಿ ಅದು ಚಿಕ್ಕ ಮಕ್ಕಳದು 0 to 6 months ಅದು. ಇದ್ರಲ್ಲೂ ಐತೆ ಹೊಸ ಬಟ್ಟೆ. ತೋರ್ಸು ಬುಚ್ಚ. ಚಡ್ಡಿ ಬೇಕು ಅಂತ ಇಸ್ಕೊಂಡ್ಲೋಳು. ನನಗೂ ಇಷ್ಟ ಆಯ್ತು. ಆಗ್ಲಿ ಬಿಡು. ದೊಡ್ಡದಾಗ್ ಅವಳು ಸ್ವಲ್ಪ ದೊಡ್ಡವಳಾದ್ಮೇಲೆ ಹಾಕ್ಬೋದಲ್ಲ. ಇದ್ರದ್ದು ಟಾಪ್ ಸಿಗ್ಲಿಲ್ಲ ಇಲ್ಲಿ. ಇದೆಲ್ಲ ಇತ್ತಲ್ಲ ಇಲ್ಲೇ ಮನೇಲೆ, ಆದ್ರೆ ಇಸ್ಕೊಂಡೆ. ಇಬ್ರು ಸರಿಗೆ ಶಾಪಿಂಗ್ ಹೋಗಕ್ಕೆಲ್ಲ ತಗೊಂಡು ಇನ್ನು ಸ್ವಲ್ಪ ದಿವಸ ಹಾಕೋಣ. ದೊಡ್ಡ ಇಸ್ಕೋಬೇಕಾಗಿತ್ತು. ಬಿಡು, ಇವಾಗ ಹಾಕೋಣ. ಮುಂದಕ್ಕೆ ನೋಡ್ಕೋಣ. ಇದೊಂದು ಜೊತೆ, ಅದೊಂದು ಜೊತೆ. ಇದ್ರಲ್ಲ ಐತೆ ಡ್ರೆಸ್ ಎಲ್ಲ. ಚಡ್ಡಿ ಮೇಲೆತ್ತು ಸ್ವೆಟ್ರು ತೋರಿಸಿಲ್ಲ ವ್ಲಾಗ್ ಅಲ್ಲಿ.
ಇದೆ ಮೀನಾ ಮೇಲೆತ್ತು ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ, ತುಂಬಾ ಚೆನ್ನಾಗಿದೆ ಸ್ವೆಟರ್, ಸಾಫ್ಟ್. ಟೋಪಿ ತೋರ್ಸು. ಟೋಪಿ ಇಲ್ಲ ಬಂದಿದ್ದೀನಿ ಅಂತ ನೋಡ್ತಾ ಇರೋದು. ಟೋಪಿ ಚೆನ್ನಾಗಿದೆ, ಚಳಿಗೆ ಹಾಕಕ್ಕೆ. ಇದು ಅವ್ರು ಕೊಡ್ಲಿಲ್ಲ ಅಂತ ಎತ್ಕೊಂಡ್ಬಿಟ್ರು. ಕಮ್ಮಿ ರೇಟ್ ಕೊಡ್ಲಿಲ್ಲ ಅಂತ ಕೊಡ್ಲಿಲ್ಲ ಹೇಳ್ತಾರೆ. ಅವ್ರು. ಹಂಗೆ ಎತ್ಕೊಂಡ್ಬಿಟ್ರು. ಕ್ಯಾಮ್ರಾ ನೋಡ್ತಾ ಇರೋದು. ಅದೆಲ್ಲ ಕಟ್ ಮಾಡ್ತಾರೆ. ಇಲ್ಲ ಏನಾದ್ರು ನಿಮ್ಗೇನ್ ಬೇಕು ಈಗ? ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಆಮೇಲೆ ಕಬಾಬ್ ಕಬಾಬ್ ಬೇಡವಾ? ಬೇಕು. ಏನ್ ಕಬಾಬು? ಮಶ್ರೂಮ್ ಕಬಾಬ್, ಹಾ? ಮಶ್ರೂಮ್ ಕಬಾಬ್. ಒಂದ್ ಬಿರಿಯಾನಿ ತಿಂತ್ಯಾ? ಬೇಡ, ಅರ್ಧ ಸಾಕು ನಂಗೆ. ನೀನು? ಎಷ್ಟು ಬಿರಿಯಾನಿ? 2 2 ತಗೋಬ, ಅದರಲ್ಲೇ ಸಾಕು ಎಲ್ಲರಿಗೂ. ಬೇಡ ಬೇಡ. ನನಗೆ ಬೇಡಪ್ಪ ಬಿರಿಯಾನಿ ತಿನ್ನಲ್ಲ ಅಂತ ಜಾಸ್ತಿ. ಏನ್ ಅನ್ನ ಐತೆ ನೋಡಲ್ಲಿ, ಅನ್ನ ಐತೆ ಇಲ್ವಾ ನೋಡು. ಕುಕ್ಕರಲ್ಲಿ ಐತೆ ಅನ್ನ. ಬೇಳೆ ಸಾರು ಬೇಕಾದ್ರೆ ಮಾಡ್ತೀನಿ ಇವಾಗ. ಇದು ಲಿವರ್ ಮುದ್ದಿದ್ದೀನಿ, ಲಿವರ್ ಐತೆ ಅದ್ರ ಬೇಳೆ ಸಾರು, ಬೇರೆ ಬೇಳೆ ಸಾರು ಸ್ವಲ್ಪ ಮಾಡ್ತಿದ್ದೆ. ಕೈ ಒಳಗೆ ಇಟ್ಕೊಳಕ್ ಆಗ್ತಾ ಇಲ್ಲ. ಅಷ್ಟೇನಾ ಈ ಪ್ರಿಯಾ? ಕಡೆ ಕೈ ನೋಡಿ ಹೆಂಗಿದೆ. ನೀನ್ ಇನ್ನೇನ್ ತಿನ್ನಲ್ವಾ? ಹಾ? ನಿಧಾನ ಕೊಟ್ಕೊಂಡು. ಹೇಳು ಎಷ್ಟು? 2 1 ಚಲೋ. ಪ್ಲೇಟ್. ಸಾಕು. 100 ರೂಪಾಯಿ ಏನೋ ಕೊಡ್ತಾರೆ. ಕೊಡಿಲ್ಲ ಅದು. 100 ರೂಪಾಯಿ ನೋಡಿಲ್ಲ. ಅದೇ ಕೊಡೋದು ನೋಡಿ ಇವಾಗ. ನಿಮ್ಗೆ ಇಕ್ಕಿಲ್ಲ ಅಲ್ಲಿ ಬೀರಲ್ಲಿ ಎಲ್ಲ ಎಲ್ಲೇ ಇಟ್ಕೊಂಡಿರೋದಲ್ಲಿ. ಬೆಳಿಗ್ಗೆನೂ ಒಂದು ನೋಟ್ ಕೊಡ್ತೀವಿ ಹಿಂಗೆ ಚೇಂಜ್ ತಂದು ಕೊಟ್ಟೆ. ತಿರ್ಗಾ ಇನ್ನೊಂದು ನೋಟ್ ಕೊಡ್ತಾರೆ. ಬೆಳಗ್ಗೆ ನಾಷ್ಟ ಕೊಟ್ಟಿದ್ದು. ತಿರ್ಗಾ ಇವಾಗ ನೀನ್ ಎತ್ಕೊಂಡು ಹೋಗಿದ್ದು ಅದು ವಾಪಸ್ ಬಂದಿಲ್ಲ. ನಿನ್ನೆ ಎತ್ಕೊಂಡ್ರೆ ಅದು ವಾಪಸ್ ಬಂದಿಲ್ಲ. ಎತ್ಕೊಂಡ್ರೆ ಹಂಗೆ ಮತ್ತೇನಿದೆ? ಸಿಕ್ರಲ್ವಾ? 500 ರೂಪಾಯಿ ನೋಟ್ ಚಿಲ್ಲರೆ ಮಾಡಿದ್ರೇನೆ ಹಂಗೆ. ಹಂಗ ಆಗ್ತಾ ಇತ್ತು. ಹಾಲಿಗೆ ಅಂತ ಚಿಲ್ಲರೆ ಮಾಡಿದೆ. 5 ರೂಪಾಯಿ ತಂದು ಕೊಟ್ಟ ನನಗೆ. ಹಾಲಿಗೆ ಅಂತ ಮಾಡಿ 200 ರೂಪಾಯಿ ಅಷ್ಟೇ ರೊಕ್ಕ. ನಾಷ್ಟ ಅದ್ರಲ್ಲಿ ಕಾಲು ಸೂಪ್ ಬೆಳಗ್ಗೆ, ಕಾಲು ಸೂಪು, ದೋಸೆ. ಎಲ್ಲಿ ತಂದಿರೋದು? ರಾಜನ ಮಿಲ್ಟ್ರಿ ಹೋಟ್ಲು, ಅಲ್ಲಿ ರಾಜನ ಮಿಲ್ಟ್ರಿ ಹೋಟ್ಲು, ಮಹಾಗಣಪತಿ ನಗರು. ಅಲ್ಲಿ ಮಾರುತಿ ಹೋಟ್ಲಾ? ಮಾರುತಿ ಹೋಟ್ಲಲ್ಲ, ಮಹಾಗಣಪತಿ ನಗರು, ಇಲ್ಲಿ ಶಿವನಹಳ್ಳಿ. ಶಿವನಹಳ್ಳಿ. ಅಲ್ಲೇ ಸಾಯಿಬಾಬಾ ದೇವಸ್ಥಾನ ಇಲ್ಲ. ಹಾ. ರೈಟ್. ರೈಟ್ ರೈಟ್, ಅಲ್ಲಿ. ಅದೇ ನಾನು ನೀನು ಹೋಗಿದ್ದದ್ದು ಮಾರುತಿ ಹೋಟೆಲ್. ಮಾರುತಿ ಅಲ್ಲ, ರಾಜನ ಮಿಲ್ಟ್ರಿ ಹೋಟ್ಲು. ಮಾರುತಿ ಇರೋದು ಇಲ್ಲಿ. ಮಧು ವೇಲ್ಕೊಡು. ಮಾರುತಿ ಹೋಟ್ಲ್ ಇರೋದು ಎಲ್ಲ ಹೇಳ್ರಿ, ಇಲ್ಲಿ. ಅದಕ್ಕೆ ಮಾರುತಿ ಹೋಟ್ಲ್ ಹೆಸರು. ಬೇಕಾದ್ರೆ ಚೆಕ್ ಮಾಡ್ರಿ ಹೋದಾಗ. ಇಲ್ಲಿ ಇರೋದು ಮಾರುತಿ, ಕಾಡ್ ರೋಡ್ ಅಲ್ಲಿ ಇದೆಯಲ್ಲ, ಕೇಲಿ ಕಾಲೇಜ್ ಹತ್ರ. ಅದು ಮಾರುತಿ ಹೋಟೆಲ್, ಅದು ರಾಜಣ್ಣ ಮಿಲ್ಟ್ರಿ ಹೋಟೆಲ್. ಪಿಂಕ್ ಚೆನ್ನಾಗಿ ಕಾಣ್ತೈತೆ ಇವ್ರಿಗೆಲ್ಲ. ಕೈ ಕಲರ್ ಐತಿಲ್ಲ ನನಗೆ. ಒಂದು ಜಾಗ ಮಾಡ್ಕೊಡ್ತೀನಿ ನನಗೆ. ಬೈತಲ್ಲ. ಕೈ ಕೊಡ್ಬೇಡ್ರಿ ಅವಳಿಗೆ. ಅಲ್ಲ ಪಾಪ ಚಿನ್ನ. ಓ ಎಲ್ಲಿ ಬಂದೆ? ಹಳೆ ಮನೆಗೆ ಬಂದಿದ್ಯಾ? ನೋಡು. ಕೃಷ್ಣ ಅಲ್ಲಿ ನಾನು ನೋಡ್ತಾ ಇರೋದು. ಕೃಷ್ಣ ತುಂಬಾ ಇಷ್ಟ ಕೃಷ್ಣ ಅಂದ್ರೆ. ಇಲ್ಲ ಓನಮ್ಮ, ಓನು ಬಂಗಾರಿ, ಒಲ್ಲು ಬಂದಿದ್ದೀವಿ ಬಂಗಾರಿ. ಸುಮ್ಮನೆ ಏನು ಕಾಲದ್ದು ಇಲ್ಲಿ ತಾನೇ ಬರ್ತೀರ? ಇನ್ನೇನು ಮನೇಲಿ ಇದ್ದು ಚೆನ್ನಾಗಿರ್ತಲ್ಲ. ಅದನ್ನೇ. ಅವ್ರಿಗೆ ಇವಾಗ ಬೇಜಾರಾಗುತ್ತೆ. ಬಂದ್ರೆ ಆಸೆ, ಮನೆ ಇದ್ರೆ ಆಸೆ ಹೊಟ್ಟೋಗುತ್ತೆ. ಏನೇ ಆಗಲಿ ಮಕ್ಳು ಕಂಡ್ರೆ ಆಸೆ ಇದ್ದೇ ಇರುತ್ತಲ್ಲ. ಎಷ್ಟು ವರ್ಷ ಆದ್ರೂ ಸುತ್ತದು ಅಂದ್ರೆ ಇಷ್ಟ ಅವಳಿಗೆ. ತೆಗ್ದು ಬಿಡ್ಬೇಕು ಅದನ್ನ ಅವಳಿಗೆ. ಸ್ವೆಟ್ರ್ ಒಳಗೆ ತೆಗ್ದ್ಬಿಡ್ರಿ, ಇಲ್ಲ ಅಂದ್ರೆ ಕೆಳಗ್ ಹಾಕಿದ್ರೆ ಆರಾಮಾಗಿ ಇರ್ತಾಳೆ ಅವಳು. ಮಡ್ಚ್ಬಿಡ್ರಿ, ಕೆಳಗ್ ಹಾಕಿದ್ರೆ ಆರಾಮಾಗಿ ಇರ್ತಾಳೆ. ಒದ್ದೆ ಒದ್ದೆ ಮಾಡಿರ್ತಾಳೆ. ಇಟ್ಟು ತೆಗ್ದ್ಬಿಡ್ರಿ ಹೋಗಿ. ಓ, ಓನಮ್ಮ ಸೌಂಡ್ ಎಲ್ಲ ಬಿಡ್ರೆ, ಸೌಂಡ್ ಎಲ್ಲ ಬಿಡ್ರೆ. ಎಲ್ಲ ನೋಡ್ತಾಳೆ.
ಮಾಡ್ತಾಳೆ ಜಾಸ್ತಿ ಇವಳು. ಫೋಟೋಗಳು ಇಷ್ಟ. ಹೌದಾ ಮಳೆಗಾಲ ಬಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡೋಣ, ಏನಾದ್ರೂ ಮಾಡ್ಕೊ, ಡ್ರೈ ಆದ್ರೆ ಫ್ಯಾನ್ ಕೆಳಗಡೆ ಹಾಕೋದು ಅಷ್ಟೇ. ಹಂಗ್ ಮಾಡ್ತಾರೆ. ತಿಂಗಳಿಗೆ ಬಟ್ಟೆ ಎಲ್ಲ ತುಂಬಿದ್ದೀನಿ, ಮಳೆ ಅಲ್ಲಿ ಬಂದು ಇದಾಗಿದೆ. ರೂಮಲ್ಲೂ ಅದ ದಿಂಬು ಅದು ಇದು ಎಲ್ಲ ಎತ್ತಾಕಿದ್ದೀನಿ. ಮಳೆ ಬಂದಿತ್ತು. ಗಾಡಿ ಗಾಡಿ ಡಿಂಗ್. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ, ಏನ್ ಮಾಡ್ಬೇಕು? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವ್ಲಾಗ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್ ಬಾಯ್.